ಈ PCOS ಬಂದಿದೆ ಅಂತ ಹೇಗೆ ಕಂಡುಹಿಡ್ಕೋಬೇಕು? ಮತ್ತೆ ಯಾವ ಡಾಕ್ಟರ್ ಹತ್ರ ತೋರಿಸಿದ್ರೆ, ಯಾವ ಸ್ಪೆಷಲಿಸ್ಟ್ ಹತ್ರ ತೋರಿಸಿದ್ರೆ ಗೊತ್ತಾಗುತ್ತೆ PCOS ಬಂದಿದೆ ಅಂತ? ಅದೇ PCOS ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಕೆಲವೊಂದು ಗುಣಲಕ್ಷಣಗಳಿರ್ತವೆ. ಅಂದ್ರೆ ರೋಗ ಲಕ್ಷಣಗಳು ಅಂತ ಹೇಳ್ತೀವಿ. ಅದು ಏನಂತಂದ್ರೆ ಇವಾಗ ಯಾವಾಗ ಬ್ಲೀಡಿಂಗ್ ಇರ್ರೆಗ್ಯುಲರ್ ಆಗ್ತಾ ಇರುತ್ತೆ. ಇವಾಗ ಮುಂಚೆ ಎಲ್ಲ 28 ದಿವಸ 30 ದಿವಸಕ್ಕೇನೆ ನಾರ್ಮಲ್ ಅಂತ ಹೇಳ್ತಾ ಇದ್ವಿ. ಕೆಲವೊಂದ್ಸಲ 35 ದಿವಸ ತನಕನೂ ನಾರ್ಮಲ್. ಇವಾಗ ಹೆಂಗಾಗಿದೆ ಅಂದ್ರೆ 1.5 ತಿಂಗಳಿಗೆ ಒಂದ್ಸಲ ಆದ್ರೂನು ನಾರ್ಮಲ್ ಅಂತಾನೆ ಹೇಳ್ಬೇಕಾಗಿದೆ ಇವಾಗ. ಯಾಕಂದ್ರೆ ಅದು ಅಷ್ಟ್ರ ಮಟ್ಟಿಗೆ ಕಾಮನ್ ಆಗ್ಬಿಟ್ಟಿದೆ. ಯಾವಾಗ ಪೀರಿಯಡ್ಸ್ 2 ತಿಂಗಳಿಗಿಂತ ಜಾಸ್ತಿ ಮಿಸ್ ಆಗ್ತಾ ಇದೆ, ಅಥವಾ ಕೆಲವರಿಗೆ 15 ದಿವಸ 20 ದಿವಸಕ್ಕೆಲ್ಲ ಪೀರಿಯಡ್ಸ್ ಹೋಗ್ತಾರೆ. ಅಂದ್ರೆ ಪದೇ ಪದೇ ಪೀರಿಯಡ್ಸ್ ಆಗೋದು ಕೂಡ ಅಬ್ನಾರ್ಮಲ್ ಅಂತ ಹೇಳ್ತೀವಿ. 20 ದಿವಸ ಒಳಗೇನೆ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಅದನ್ನು ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಅಥವಾ 1.5 ತಿಂಗಳಿಗಿಂತ ಜಾಸ್ತಿ ಮಿಸ್ ಆಗ್ತಾ ಇದೆ, 2 ತಿಂಗಳಿಗಿಂತ ಜಾಸ್ತಿ ಮಿಸ್ ಆಗ್ತದೆ ಅಂದ್ರೆ ಅದನ್ನು ಕೂಡ ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಸೊ ಇದು ಒಂದು ಪೀರಿಯಡ್ಸ್ ಅಬ್ನಾರ್ಮಲ್ ಆಗ್ತಾ ಇರುತ್ತೆ. ಎರಡನೇದು ಕೆಲವರಿಗೆ ಮಾತ್ರೆ ತಗೊಳ್ದಿರ ಪೀರಿಯಡ್ಸ್ ಬರಲ್ಲ ಅಂತ ಹೇಳ್ತಾರೆ, ಅದು ಕೂಡ ಅಬ್ನಾರ್ಮಲ್. ಇನ್ ಕೆಲವರಿಗೆ ಮಾತ್ರೆ ತಗೊಳ್ಳೋ ತನಕ ಪೀರಿಯಡ್ಸ್ ಸ್ಟಾಪೇ ಆಗೋದಿಲ್ಲ, ಬ್ಲೀಡಿಂಗ್ ಅಷ್ಟು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದು ಕೂಡ ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಇದು ಬ್ಲೀಡಿಂಗ್ ಸಮಸ್ಯೆ ಇರೋದು. ಇನ್ ಕೆಲವೊಂದು ಲಕ್ಷಣಗಳು ಹೇಗಂದ್ರೆ ಎಲ್ಲ ಕಡಿಮೆನೆ ಊಟ ಮಾಡ್ತಿರ್ತಾರೆ, ಏನು ಜಾಸ್ತಿ ತಿಂತಿರಲ್ಲ, ಆದ್ರೂ ಸುಮ್ಮನೆ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನು ಕೂಡ PCOS ಅಂತ ಹೇಳ್ತೀವಿ. ಇನ್ ಕೆಲವೊಂದ್ಸಲ ಅನ್ವಾಂಟೆಡ್ ಹೇರ್ ಅಂತ ಅಂದ್ರೆ ಕೂದಲು ಮುಖದ ಮೇಲೆಲ್ಲ ಹೇರ್ ಗ್ರೋತ್ ಆಗುತ್ತೆ, ಕೈ ಮೇಲೆಲ್ಲ ಹೇರ್ ಗ್ರೋತ್ ಆಗುತ್ತೆ. ಸೊ ಈ ಅನ್ವಾಂಟೆಡ್ ಹೇರ್ ಗ್ರೋತ್ ಎಲ್ಲ ಶುರು ಆಗುತ್ತೆ, ಅದನ್ನು ಕೂಡ PCOS ಅಂತ ಹೇಳ್ತೀವಿ. ಇನ್ ಕೆಲವರಿಗೆ ಪೀರಿಯಡ್ಸ್ಗೂ ಮುಂಚೆ ಸ್ವಲ್ಪ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದ್ರೆ ಸುಮ್ನೆ ಸಿಟ್ಟು ಬರೋದು, ಮೂಡ್ ಸ್ವಿಂಗ್ ಆಗೋದು, ಅದು ಯೂಶುವಲಿ ಒಂದೊಂದ್ಸಲ PCOS ಇದ್ದವ್ರಿಗೆ ಅಂತ ಸಮಸ್ಯೆಗಳು ಕೂಡ ಜಾಸ್ತಿ ಕಂಡು ಬರುತ್ತೆ. ಬಟ್ ಅಂಥವ್ರಲ್ಲೇ ಇರುತ್ತೆ ಅಂತಲ್ಲ, ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಯಾರಿಗೆ ಬೇಕಾದ್ರೂ ಬರ್ಬೋದು. ಬಟ್ PCOS ಇರುವಾಗ ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಮೂಡ್ ಸ್ವಿಂಗ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇಂತಹ ಸಮಸ್ಯೆಗಳು ಬಂದವಾಗ ನೀವು ಗೈನಕಾಲಜಿಸ್ಟ್ ಅನ್ನು ಮೀಟ್ ಆಗಬೇಕು. ಅವರೇ ನಿಮಗೆ ಕರೆಕ್ಟ್ ಆದ ಸಲಹೆ ಕೊಡ್ತಾರೆ. ಅಂಡ್ ಒಂದೊಂದ್ಸಲ ಪಾಸಿಬಲ್ ಆದ್ರೆ ಒಂದು ಸ್ಕ್ಯಾನ್ ಕೂಡ ಮಾಡಿಸ್ಕೋಬಹುದು, ಅದ್ರಲ್ಲಿ ಕೂಡ ಗೊತ್ತಾಗುತ್ತೆ PCOS ಇದೆಯೋ ಇಲ್ವೋ ಅಂತ. ಆದ್ರೂ ಕೂಡ ಅದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಇದು ಜಾಸ್ತಿ ಹತೋಟಿಗೆ ಬರುತ್ತೆ. ಅಂಡ್ ಇದೆ ರೋಗ ಲಕ್ಷಣಗಳು ಅಂದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗೋದು, ಆಮೇಲೆ ಮೊಡವೆಗಳು, ಏಕನೆ ಅಂತ ಹೇಳ್ತೀವಿ, ಪಿಂಪಲ್ಸ್, ಫೇಸ್ ಮೇಲೆಲ್ಲ ತುಂಬಾ ಪಿಂಪಲ್ಸ್ ಬರ್ತಾ ಇರುತ್ತೆ, ಅದು ಕೂಡ ಒಂದು ರೋಗ ಲಕ್ಷಣನ ಇರುತ್ತೆ. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ ನೀವು ಗೈನಕಾಲಜಿಸ್ಟ್ ಮೀಟ್ ಆಗ್ಬೇಕಾಗುತ್ತೆ.